Hi here friends, welcome back to Prithvi Informs with an ICC T20 World Cup 24 India vs South Africa ಮ್ಯಾಚ್ ಬ್ರೇಕ್ಗೆ ಸ್ವಾಗತ. ಇವತ್ತು ಗ್ರ್ಯಾಂಡ್ ಫೈನಲ್ಸ್ ಕೂಡ ನಡೀತಿದೆ ಅಂತ ಹೇಳ್ಬೋದು. ನಮ್ಮ ಟೀಮ್ ಇಂಡಿಯಾ ಕೂಡ ಈ ಒಂದು ಟೂರ್ನಮೆಂಟಲ್ಲಿ ಸೋಫಾರ್ ಅನ್ಬೀಟನ್ ಸೈಡ್ ಆಗಿ ಕೂಡ ಉಳ್ಕೊಂಡಿದ್ದಾರೆ, ಹಾಗೆ ಕನ್ವಿನ್ಸಿಂಗ್ ವಿಕ್ಟರಿ ಕೂಡ ಪಡ್ಕೊಂಡಿದ್ದಾರೆ. ಹಾಗೆ ಸೌತ್ ಆಫ್ರಿಕಾ ಟೀಮ್ ಅವರು ಕೂಡ ಈ ಒಂದು ಟೂರ್ನಮೆಂಟಲ್ಲಿ ಸೋಫಾರ್ ಅನ್ಬೀಟನ್ ಸೈಡ್ ಆಗಿ ಕೂಡ ಉಳ್ಕೊಂಡಿದ್ದಾರೆ. ಅವರ ಒಂದು ಪ್ಲಾನ್ ಹಾಗೆ ಸ್ಟ್ರಾಟಜೀಸ್ ಹಾಗೆ ಯಾವ ರೀತಿ ಪ್ಲೇಗ್ನ ನಾವು ತಗೊಬರ್ತಾರೆ ಅಂತ ಈ ಒಂದು ವಿಡಿಯೋ ತಿಳ್ಕೊಳ್ಳೋಣ. ಹಾಗೆ ನಿಮ್ಮ ಚಾನಲ್ಗೆ ಮೊದಲೇ ನೋಡ್ತಾರೆ, ಇಷ್ಟ ಆಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಗ್ರ್ಯಾಂಡ್ ಫೈನಲ್ಸ್ ಕೂಡ ನಡೀತಿದೆ ಅಂತ ಹೇಳ್ಬೋದು. ಈ ಒಂದು ಮ್ಯಾಚು ನಡೀತಾ ಇರೋದು ಬರ್ಬಡ ಸ್ಟೇಡಿಯಮಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಈಕ್ವಲಿ ಆಪರ್ಚುನಿಟೀಸ್ಗಳಿರುತ್ತೆ ಎರಡು ಟೀಮ್ಗೂ ಕೂಡ ಅಂತ ಹೇಳ್ಬೋದು. ಹಾಗೆ ಬ್ಯಾಟಿಂಗ್ ಹಾಗೆ ಬೌಲಿಂಗು ಕೂಡ ಈಕ್ವಲಿ ಬ್ಯಾಲೆನ್ಸ್ ಪಿಚ್ ಆಗಿರೋದ್ರಿಂದ ಇಬ್ಬರು ಕೂಡ ಎಫೆಕ್ಟಿವ್ ಆಗಿರ್ತಾರೆ ಈ ಒಂದು ಪಿಚ್ಚಲ್ಲಿ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಮೋಸ್ಟ್ ರನ್ಸ್ ಹೊಡೆದಿರೋದು ಇಲ್ಲಿ ವಿರಾಟ್ ಕೊಹ್ಲಿ ಅವರು ಹಾಗೆ ರೋಹಿತ್ ಶರ್ಮಾ ಅವರು ತುಂಬ ರನ್ಸ್ಗಳನ್ನ ಕಲೆ ಹಾಕಿದ್ದಾರೆ. ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಕೂಡ ಆಡಿದ್ದಾರೆ ಈ ಒಂದು T20 ವೆನ್ಯೂಗೆ ಅಂತ ಬಂದಾಗ. ಹಾಗೆ ರೀಸೆಂಟಾಗಿ ಕೂಡ ಸೂರ್ಯಕುಮಾರ್ ಯಾದವ್ ಅವರು ಕೂಡ ತುಂಬಾ ಸಖತ್ತಾಗಿ ಈ ಒಂದು ಪಿಚ್ಚಲ್ಲಿ ಆಡಿದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿ ಇವರು ಮೋಸ್ಟ್ ರನ್ಸ್ಗಳನ್ನ ಕಲೆ ಹಾಕ್ಬೋದು ಈ ಒಂದು ಪಿಚ್ಚಲ್ಲಿ. ಹಾಗೆ ಒಂದು ಸ್ವಲ್ಪ ಚೆನ್ನಾಗಿ ಪಿಚ್ನ ಗುರುತಿಸ್ತಾರೆ, ಹಾಗೆ ಒಂದು ಸ್ವಲ್ಪ ಚೆನ್ನಾಗಿ ರೀಡ್ ಮಾಡಿದ್ದಾರೆ, ತುಂಬ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿ ಇರ್ತಾರೆ, ಹಾಗೆ ಒಳ್ಳೆ ಬೆಟರ್ ಮೈಂಡ್ ಸೆಟ್ಟಲ್ಲಿ ಬರ್ತಾರೆ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ಕಡೆಯಿಂದ. ಹಾಗೆ ತುಂಬ ಚೆನ್ನಾಗಿ ಆಡಿದ್ದಾರೆ ರೀಸೆಂಟಾಗಿ ಅವರ ಒಂದು ಸ್ಕೋರ್ ನೋಡಿದ್ರೆ. ಈ ಒಂದು ಪಿಚ್ಚಲ್ಲಿ ನೋಡಿದರೆ ನಿಮಗೆ ಇಲ್ಲಿ ತುಂಬಾ ಒಂದು ಸ್ವಲ್ಪ ಬ್ಯಾಟಿಂಗ್ ಫ್ರೆಂಡ್ಲಿ ಇರುತ್ತೆ, ಹಾಗೆ ಬೌಲರ್ಗೂ ಕೂಡ ಅಷ್ಟೇ ಹೆಲ್ಪ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಬಂದು ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರು 168 ರನ್ಸ್ ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಆಗಿರುತ್ತೆ. ಹಾಗೆ ಒಂದು ಸ್ವಲ್ಪ 170 ರನ್ಸ್ ಕಲೆ ಹಾಕಿದ್ರೆ ಡಿಫೆಂಡ್ ಮಾಡುವಂಥ ಚಾನ್ಸಸ್ಸು ಕೂಡ ಇದೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಟೀಮ್ ಇಂಡಿಯಾ ಕೂಡ ಈ ಒಂದು ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಮ್ಯಾಚಲ್ಲಿ 181 ರನ್ಸ್ನ ಕಲೆ ಹಾಕಿದ್ರು, ಹಾಗೆ ಒಂದು ಹ್ಯೂಜ್ ವಿಕ್ಟರಿ ಕೂಡ ಪಡ್ಕೊಂಡಿದ್ರು ಅಂತ ಹೇಳ್ಬೋದು ಅಫ್ಘಾನಿಸ್ತಾನ್ ಮೇಲೆ. ಕಾರಣದಾಗಿ ಈ ಒಂದು ಪಿಚ್ ಗಮನಿಸಿದ್ರೆ ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ 170 ರನ್ಸ್ ಮೇಲೆ ಹೊಡೆದ್ರೆ ಡಿಫೆಂಡ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಈ 50 ಮ್ಯಾಚಸ್ ಆಡಿದ್ದಾರೆ ಈ ಒಂದು T20 ಫಾರ್ಮೇಟು. ಅಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರೆ, ಅವರು 16 ಮ್ಯಾಚಸ್ನ ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು. ಚೇಸ್ ಮಾಡೋರು 16 ಮ್ಯಾಚಸ್ ವಿನ್ ಆಗಿದ್ದಾರೆ, ಹಾಗೆ ಯಾರು ಬ್ಯಾಟಿಂಗ್ ಫಸ್ಟ್ ಆಡ್ತಾರೆ ಅವರು 32 ಮ್ಯಾಚಸ್ ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಒಂದು ಸ್ವಲ್ಪ ಹೈಯೆಸ್ಟ್ ಸ್ಕೋರ್ ನೋಡಿದರೆ 224 ಹೈಯೆಸ್ಟ್ ಸ್ಕೋರ್ ಆಗಿದೆ ಈ ಒಂದು ವೆಸ್ಟ್ ಇಂಡೀಸ್ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ನಡೀಬೇಕಾದ್ರೆ ಈ ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ ಅಂತ ಹೇಳ್ಬೋದು. ಇದು ಒಂದು ಸ್ವಲ್ಪ ಬ್ಯಾಟಿಂಗ್ ಫ್ರೆಂಡ್ಲಿ, ಹಾಗೆ ಬೌಲಿಂಗು ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ಒಂಥರ ಬ್ಯಾಲೆನ್ಸ್ ಪಿಚ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ನಮ್ಮ ಟೀಮ್ ಇಂಡಿಯಾ ಕಡೆಯಿಂದ ಯಾವ ರೀತಿ ಪ್ಲೇಯಿಂಗ್ ಏನು ತಗೊಬರ್ತಾರೆ ಅಂದರೆ ಈ ರೀತಿ ಒಂದು ಪ್ಲೇಯಿಂಗ್ 11 ಇರುತ್ತೆ, ಯಾವುದೇ ರೀತಿ ಚೇಂಜಸ್ ಮಾಡೋದಿಲ್ಲ. ಓಪನಿಂಗ್ ಆಗಿ ನಿಮಗೆ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಇರ್ತಾರೆ, ಹಾಗೆ ನಂಬರ್ 3 ರಿಷಬ್ ಪಂತ್ ಬರ್ತಾರೆ, ಹಾಗೆ 4 ಸೂರ್ಯಕುಮಾರ್ ಯಾದವ್ ಅವರು, 5 ಶಿವಮ್ ದುಬೆ ಇರ್ತಾರೆ ಅಂತ ಹೇಳ್ಬೋದು. ಹಾಗೆ 6 ನಿಮಗೆ ಹಾರ್ದಿಕ್ ಪಾಂಡ್ಯ ಅವರು ಬರ್ತಾರೆ, 7 ನಿಮಗೆ ರವೀಂದ್ರ ಜಡೇಜಾ, ಹಾಗೆ 8 ಅಕ್ಷರ್ ಪಟೇಲ್ ಅವರು ಇರ್ತಾರೆ, ಹಾಗೆ 9 ಕೂಡ ಕುಲ್ದೀಪ್ ಯಾದವ್ ಅವರು ಇರ್ತಾರೆ ಅಂತ ಹೇಳ್ಬೋದು. ಹಾಗೆ 10 ನಿಮಗೆ ಹರ್ಷದೀಪ್ ಸಿಂಗ್, ಹಾಗೆ 11 ಜಸ್ಪ್ರೀತ್ ಬುಮ್ರಾ ಅವರು ಬರ್ತಾರೆ ಅಂತ ಹೇಳ್ಬೋದು. ಹಾಗೆ ಸೌತ್ ಆಫ್ರಿಕಾ ಪ್ಲೇಯಿಂಗ್ 11 ಈ ರೀತಿ ಇರುತ್ತೆ. ಪ್ರಾಬಬಲಿ ಈ ಒಂದು 11 ತಗೊಬರ್ತಾರೆ ಈ ಒಂದು ಫೈನಲ್ಸ್ ಗ್ರ್ಯಾಂಡ್ ಫೈನಲ್ಸಲ್ಲಿ ಅಂತ ಹೇಳ್ಬೋದು. ಇಬ್ಬರು ಕೂಡ ಅಷ್ಟೇ ಅನ್ಬೀಟನ್ ಸೈಡ್ ಆಗಿ ಕೂಡ ಉಳ್ಕೊಂಡಿದ್ದಾರೆ ಸೋಫಾರ್ ಈ ಒಂದು ಟೂರ್ನಮೆಂಟಲ್ಲಿ. ಅಷ್ಟೇ ಸಗದಾಗಿ ಕೂಡ ಆಡಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಟೀಮ್ ಇಂಡಿಯಾ ಕೂಡ ಅಷ್ಟೇ ಕನ್ವಿನ್ಸಿಂಗ್ ವಿಕ್ಟರಿಗಳನ್ನ ಪಡ್ಕೊಂಡಿದ್ದಾರೆ. ಹಾಗೆ ಸೌತ್ ಆಫ್ರಿಕಾ ಟೀಮನ್ನು ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ ಈ ಒಂದು ಸೋಫಾರ್ ಟೂರ್ನಮೆಂಟಲ್ಲಿ. ಫಸ್ಟ್ ಟೈಮ್ ಈ ಒಂದು T20 ಫಾರ್ಮ್ಯಾಟ್ಗೆ ಫೈನಲ್ಸಲ್ಲಿ ಕೂಡ ಎಂಟ್ರಿ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಬ್ಬರು ಕೂಡ ಅಷ್ಟೇ ಕಂಫರ್ಟಬಲ್ ಆಗಿ ತುಂಬ ಸಗದಾಗಿ ಆಡಿ ಟೂರ್ನಮೆಂಟಲ್ಲಿ ಈ ಒಂದು ಫೈನಲ್ಸಲ್ಲಿ ಹತ್ತಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಟೀಮ್ ಇಂಡಿಯಾ ಕೂಡ ತುಂಬ ಸಗದಾಗಿ ಆಡಿದರೆ, ಎಸ್ಪೆಷಲಿ ರೋಹಿತ್ ಶರ್ಮಾ ಅವ್ರ ಕಡೆಯಿಂದ ಒಂದು ಬಿಗ್ ಇನ್ನಿಂಗ್ಸ್ ಬರಬೇಕು, ಹಾಗೆ ಸೂರ್ಯಕುಮಾರ್ ಯಾದವ್ ಅವ್ರ ಕಡೆಯಿಂದ ಕೂಡ ಒಂದು ಬಿಗ್ ಇನ್ನಿಂಗ್ಸ್ ಬಂದರೆ ಈ ಒಂದು ಮ್ಯಾಚು ತುಂಬ ಸಗದಾಗಿರುತ್ತೆ. ಹಾಗೆ ವಿರಾಟ್ ಕೊಹ್ಲಿ ಕೂಡ ಈ ಒಂದು ಮ್ಯಾಚ್ ರನ್ಸ್ ಮಾಡ್ತಾರೆ, ಮೋಸ್ಟ್ ಕ್ರೂಷಿಯಲ್ ರನ್ಸ್ನ ಕಲೆ ಹಾಕ್ತಾರೆ ಈ ಒಂದು ಮ್ಯಾಚಲ್ಲಿ. ಮೇ ಬಿ ಅವರ ಕಡೆಯಿಂದ ಒಂದು ಸ್ವಲ್ಪ ನೇಚರ್ ಆಫ್ ದಿ ಗೇಮ್ ಅವರು ಆಡಿದ್ರೆ ಮೇ ಬಿ ಅವ್ರ ಕಡೆಯಿಂದ ಕೂಡ ಒಂದು ಬಿಗ್ ರನ್ಸ್ ಬರ್ಬೋದು ನಾಳೆ ಒಂದು ಗ್ರ್ಯಾಂಡ್ ಫೈನಲ್ಸಲ್ಲಿ ಅಂತ ಹೇಳ್ಬೋದು. ಹಾಗೆ ಬೌಲರ್ಸು ಕೂಡ ಅಷ್ಟೇ ಎಫೆಕ್ಟಿವ್ ಆಗಿದ್ದಾರೆ, ಪ್ರತಿಯೊಬ್ಬರು ಕೂಡ ನಮ್ಮ ಬೌಲರ್ಸು ತುಂಬ ಸಖತ್ತಾಗಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಹೋಪ್ ಈ ಒಂದು ವಿರಾಟ್ ಕೊಹ್ಲಿ ಅವರು ಗ್ರ್ಯಾಂಡ್ ಫೈನಲ್ಸಲ್ಲಿ ಚೆನ್ನಾಗಿ ಆಡ್ತಾರೆ, ಹಾಗೆ ಒಳ್ಳೆ ರನ್ಸ್ನ ಕಲೆ ಹಾಕ್ತಾರೆ ಅಂತ ಹೇಳ್ಬೋದು. ಅವರ ಒಂದು ನೇಚರ್ ಆಫ್ ದಿ ಗೇಮ್ ಮಾಡಿದ್ರೆ ಮೇ ಬಿ ಅವ್ರ ಕಡೆಯಿಂದ ಕೂಡ ಒಂದು ಬಿಗ್ ರನ್ಸ್ ಬರುತ್ತೆ ವಿರಾಟ್ ಕೊಹ್ಲಿಯಿಂದ. ಹಾಗೆ ಶಿವಮ್ ದುಬೆ ಅವರು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಆಡ್ಬೋದು ನಾಳೆ ಒಂದು ಗ್ರ್ಯಾಂಡ್ ಫೈನಲ್ಸಲ್ಲಿ. ಕಡೆಯಿಂದ ಒಂದು ಬಿಗ್ ಇನ್ನಿಂಗ್ಸ್ ಬಂತು ಅಂದರೆ ಈ ಟೋಟಲಿ ತುಂಬ ಒಂದು ಸಖತ್ ಟೀಮಾಗಿ ಕಾಣಿಸ್ಕೋತಾರೆ ನಮ್ಮ ಟೀಮ್ ಇಂಡಿಯಾ ಅಂತ ಹೇಳ್ಬೋದು. ಹಾಗೆ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಸೋಫಾರ್ ಎಲ್ಲ ಪ್ಲೇಯರ್ಸು ಕೂಡ ತುಂಬ ಮೋಸ್ಟ್ ಕ್ರೂಷಿಯಲ್ ನಾಕ್ಗಳನ್ನ ಆಡಿ ಮ್ಯಾಚ್ಗಳನ್ನ ತುಂಬ ಸಖತ್ತಾಗಿ ಆಡಿದರೆ. ಮೇ ಬಿ ಒಂದು ಸ್ಟೆಪ್ ಅಷ್ಟೇ ನಾಳೆ ಒಂದು ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಮೇ ಬಿ ಈ ಒಂದು ಫೈನಲ್ಸ್ ನಮ್ಮದೇ ಆಗ್ಬೋದು ಅಂತ ಹೇಳ್ಬೋದು. ನಮ್ಮ ಟೀಮ್ ಇಂಡಿಯಾ ಪ್ರತಿಯೊಂದು ಮ್ಯಾಚ್ ಕೂಡ ಅಷ್ಟೇ ಸಖತ್ತಾಗಿ ಆಡಿದ್ರೆ, ಹಾಗೆ ನಮ್ಮ ಟೀಮ್ ಇಂಡಿಯಾ ಕೂಡ ಈ ಒಂದು ಮ್ಯಾಚು ಕೂಡ ಅಷ್ಟೇ ಸಖತ್ತಾಗಿ ಆಡಲಿ. ಹಾಗೆ ಪ್ರತಿಯೊಬ್ಬರು ಕೂಡ ತುಂಬ ಒಂದು ಕ್ಯಾಮಿಯೋ ನಾಕ್ ಹಾಗೆ ಕ್ರೂಷಿಯಲ್ ನಾಕ್ನ ಆಡಿ ನಾಳೆ ಮ್ಯಾಚ್ನ ವಿನ್ ಮಾಡಿಕೊಂಡು ನಮ್ಮ ಟೀಮ್ ಇಂಡಿಯಾಗೆ ಕಪ್ನ ತಗೋಬರಲಿ ಅಂತಲೇ ಹೇಳ್ಬೋದು. ಹೋಪ್ ಫಾರ್ ದಿ ಆಲ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ನಮ್ಮ ಟೀಮ್ ಇಂಡಿಯಾಗೆ ಚೆನ್ನಾಗಿ ಆಡಲಿ, ಹಾಗೆ ನಾಳೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ಗಳು ಬರಲಿ. ಪ್ರತಿಯೊಬ್ಬ ಪ್ಲೇಯರ್ಸ್ ಕಡೆಯಿಂದ ಯಾರು 11 ಫಿಟ್ ಆಗ್ತಾರೆ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾರೆ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್. ಇವನು ಮತ್ತೆ ಸಿಗೋಣ.